ನಾನು ಅದನ್ನೇ ಹೇಳೋಣ ಅಂದ್ಕೊಂಡಿದ್ದು. ಈ ಮನೇಲಿ ಅಲ್ಲಿ ಬಂದಂಗೆ ಒಂದಿನ ಬಿಟ್ಟು ಒಂದಿನ ಬರಲ್ಲ, 4 ದಿನಕ್ಕೆ ಒಂದ್ಸರಿ ಬರೋದು. ಅದು ಬಂದರೆ ಬತ್ತು, ಇಲ್ಲ ಅಂದ್ರೆ ಇಲ್ಲ. ಸುಬೋ, ಒಂದು 500 ರೂಪಾಯಿ ಇದ್ರೆ ಕೊಡು, ನೀರು ತುಂಬಕ್ಕೆ ದೊಡ್ಡ ಡ್ರಮ್ ತಗೊಬರ್ತೀನಿ. ಇದ್ಯಾಕೆ ಸುಬ್ಬು ಹಿಂಗೆ ನೋಡ್ತಿದ್ಯಾ? ಸಂಬಳ ಆಗಿಲ್ವಾ? ಇಲ್ಲ ಕಡೆ, ಕೊಡ್ತಾರಂತೆ. ಇನ್ಯಾವಾಗ ಕೊಡ್ತಾರಂತೆ? ಉಧೋ ಉಧೋ ಎಲ್ಲಮ್ಮ ಎಲ್ಲವ ನಿನ್ನ ನೆನ್ಸ್ಕೊತಿದ್ದಂಗೆ ಆ ತಾಯಿ ಕಳಿಸ್ಬಿಟ್ಟವಳೆ ನೋಡು. ಅನಿವಾರ್ಯತೆಗೆ ವಿವೇಕನ ಕೊಟ್ಟು ತಪ್ಪು ಮಾಡಿದೀಯ ಪುಷ್ಪ. ಆರ್ ಯು ಕಿಡಿಂಗ್ ವಾಗೀಶ್? ಹೀಗೆಲ್ಲ ನಮ್ಮ ಟೆಂಡರ್ ಕೈ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಟೆಂಡರ್ ಪಾಸ್ ಆಗದಿರೋದಕ್ಕೆ ಒಂದು ಸಾಲಿಡ್ ರೀಸನ್ ಕೊಡಿ ನೋಡೋಣ. ಐ ಮೀಟ್ ಯು ಕಾಂಟ್. ಪ್ಲೀಸ್ ಗೋ ಅಂಡ್ ರೀಚೆಕ್ ಅಗೇನ್. ಟೆಂಡರ್ ಪಾಸ್ ಆಗಿರುತ್ತೆ. ಸರ್, ಈ ವಿಷಯನ ನಾನು ಡಬಲ್ ಚೆಕ್ ಮಾಡ್ತಾ ಇರ್ತೀನ. ಜಸ್ಟ್ 100 ರೂಪಾಯಿ ಮಾರ್ಜಿನಲ್ಲಿ ನಿಮ್ಮ ಕಂಪ್ನಿ ಫೇಲ್ ಆಗಿದೆ ಅಂದರೆ ಈ ವಿಷಯನ ಇಲ್ಲಿಂದ ಯಾರೋ ಲೀಕ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಇದನ್ನ ಹೇಳೋ ಆಗಿಲ್ಲ, ಬಟ್ ಇಷ್ಟು ವರ್ಷದ ಋಣ. ಸೊ ನಿಮ್ಮ ಕಂಪನಿಯಲ್ಲಿರೋ ಆ ತಪ್ಪನ್ನು ತಿದ್ಕೋತೀರಾ ಅನ್ಕೋತೀನಿ. ಸಿವ್ ಸರ್. ಜೋಗ್ತವ, ತಪ್ಪು ಮಾಡಿದೆ ಅಂತ ಹೇಳ್ತಿದ್ಯಾ, ಆದರೆ ಏನು ತಪ್ಪು ಮಾಡಿದ್ನವ ನಾನು? ಸಮಯನ ಸಲೀಸಾಗಿ ತಗೋಬೇಡ ಪುಷ್ಪ. ಗಳಿಗೆ ಒಂದೇ ಸಮ ಇರಂಗಿಲ್ಲ. ಒಳ್ಳೆ ಗಳಿಗೆ ಬರ್ಬೇಕಂತಂದ್ರ ಕೆಟ್ಟ ಗಳಿಗೆ ಕಳಿಲಿಕ್ಕಾಗಬೇಕು. ಅನಿವಾರ್ಯತೆಗೆ ವಿವೇಕನ ಬಲಿ ಕೊಡಬೇಡಿ. ಒಂದಲ್ಲ ಎರಡಲ್ಲ, ಬಾರಿ ಬಾರಿ ಯೋಚನೆ ಮಾಡು ಪುಷ್ಪ. ಯೋಚನೆ ಮಾಡಬೇಕಾ? ಜೋಗ್ತವ, ಯಾವುದ್ರ ಬಗ್ಗೆ ಹೇಳ್ತಿದ್ಯಾ ನೀನು? ಈಗ ಸರಿ ಕಂಡದ್ದು ನಾಳೆ ತಪ್ಪಾಗಿ ಕಾಣ್ತೈತಿ. ಕಣ್ಣು ಕಾಣದ ಒಂದು, ಕಾಣದೇ ಇರೋದು ಹಲವೈತಿ. ಬರಿಗಣ್ಣಿಂದಲ್ಲ, ಒಳಗಣ್ಣಿಂದ ನೋಡು ಪುಷ್ಪ, ಒಳಗಣ್ಣಿಂದ ನೋಡು. ಉಧೋ ಉಧೋ ಎಲ್ಲಮ್ಮ. ಹೌದೋ 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 ಹೌದೋ. ಅಯ್ಯೋ ಜೋಗ್ತವ, ಯಾವುದ್ರ ಬಗ್ಗೆ ಹೇಳ್ತಿದ್ದೆ ನನಗೊಂದು ಅರ್ಥ ಆಗ್ತಿಲ್ವಲ್ಲ. ಏನು ಮಾಡೋದು? ಅನು ಮದುವೆ ಬಗ್ಗೆನೇ ಹೇಳ್ತಾ ಇರೋದು. ಆ ವಿಷಯದಲ್ಲಿ ಒಂದು ಸರಿ ಅಲ್ಲ 2 ಸರಿ ಎಡವಿದ್ದೀವಿ. ತಾಯಿ ಎಲ್ಲವ, ಇನ್ಮೇಲೆ ಚೆನ್ನಾಗಿ ಯೋಚನೆ ಮಾಡಿ ನಿರ್ಧಾರ ತಗೋತೀವಿ. ನೀನೇ ಕಾಪಾಡಬೇಕು. ನೋ ವೇ. ಅಲ್ಲ ಸರ್, ನಾವು ಅಷ್ಟೆಲ್ಲ ಪ್ರಾಪರಾಗಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದೀವಿ, ಆದರೂ ಈ ಥರ ಆಗೋದಕ್ಕೆ ಹೇಗೆ ಸಾಧ್ಯ? ಇಟ್ಸ್ ಅನ್ಬಿಲೀವಬಲ್. ಜಸ್ಟ್ 100 ರೂಪೀಸ್ ಮೀರಾ, ಜಸ್ಟ್ 100 ರೂಪೀಸ್ ನಮಗೆ ಕಮ್ಮಿ ಕೋಟ್ ಮಾಡಿದಾರಂತೆ. ಮೈ ಗಾಡ್. ಅಲ್ಲ ಸರ್, ಇನ್ಫಾರ್ಮೇಷನ್ ಲೀಕ್ ಆಗಿದೆ ಅಂತ ಅಂದರೆ ಐ ಕಾಂಟ್ ಬಿಲೀವ್ ಇಟ್ ಅಟ್ ಆಲ್. ಅದು ನಮ್ಮ ಕಂಪನಿಯಿಂದ ಅನು ಹೀಗೆಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ವೆಯ್ಟ್, ಯಾರು? ಅನುನಾ? ಯಾ ಸರ್, ಟೆಂಡರ್ ಪೇಪರ್ಸ್ ಇರೋ ಫೈಲ್ ಅವಳ ಹತ್ರನೇ ಇರೋದು. ಬಟ್ ಐ ಆಮ್ ಶ್ಯೂರ್ ಅನು ಈ ಥರ ಎಲ್ಲ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅವಳು ಯಾರ ಹತ್ರನೂ ಇದ್ರ ಬಗ್ಗೆ ಎಲ್ಲ ಹೇಳಿರೋಕ್ಕೂ ಸಾಧ್ಯ ಇಲ್ಲ ಅನಿಸುತ್ತೆ. ಆದರೂ ಸಪೋಸ್ ಇಫ್ ನಿಮಗೇನಾದರೂ ಡೌಟ್ ಇತ್ತು ಅಂತ ಅಂದರೆ ನೀವು ಅವಳನ್ನೇ ಕರೆದು ಮಾತಾಡಿ ಸರ್. ಯು ಟೇಕ್ ಅ ಕಾಲ್. ಓಕೆ ಮೀರಾ, ಕಾಲ್ ಜೊತೆಗೆ ಫೈಲ್ ತೊಗೊಂಬರ್ಕೆ ಹೇಳು. ಓಕೆ. ಅನು, ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಸೆಗ್ರಿಗೇಷನ್ ಪ್ರಾಜೆಕ್ಟ್ ಫೈಲ್ ನಿನ್ನ ಹತ್ರ ಇತ್ತಲ್ಲ,
ಅದನ್ನ ತಗೊಂಡು ಇಮಿಡಿಯೇಟ್ ಆಗಿ ಆರ್ಯ ಸರ್ ಕ್ಯಾಬಿನ್ ಬಾ. ಓಕೆ. ವೆಲ್, ದಟ್ಸ್ ವಂಡರ್ಫುಲ್. ಅನು, ಹರ್ಷ ಸರ್ ಕಣ್ಣು ನಿನ್ನ ಮೇಲೆ ಬೀಳೋ ಹಾಗೆ ಮಾಡಾಯಿತು. ಇನ್ನು ನಿನ್ನ ಕರ್ಮಕ್ಕೆ ನೀನೇ ಹೊಣೆ. ಐ ಟ್ರಸ್ಟೆಡ್ ಯು ಅನು. ಈ ಕೆಲಸಕ್ಕೆ ನೀನೇ ಕರೆಕ್ಟು ಅಂತ ನಾನು ಡಿಸೈಡ್ ಮಾಡಿದ್ದೆ. ಆದರೆ ಈಗ ನಿನ್ನಿಂದಾಗಿ ನನ್ನ ಡಿಸಿಷನ್ ಮೇಲೆ ನಂಗೆ ಡೌಟ್ ಬರ್ತಾ ಇದೆ. ಇಲ್ಲ ಸರ್, ನಾನು ಆ ಫೈಲ್ನ ಜೋಪಾನವಾಗೇ ಇಟ್ಟಿದ್ದೆ. ನಾನು ಎಲ್ಲೂ ಅದನ್ನು ಮಿಸ್ಪ್ಲೇಸ್ ಮಾಡಿರಲಿಲ್ಲ. ನಾನು ಈಗಲೂ ಅದನ್ನು ಆಫೀಸಿಗೆ ತಂದಿದ್ದೀನಿ. ಆದರೆ ಡೀಟೇಲ್ಸ್ ಲೀಕ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಸರ್. ದಯವಿಟ್ಟು ನನ್ನ ನಂಬಿ ಸರ್. ಫೈಲ್ನ ಯಾವಾಗಲೂ ನೀನು ನಿನ್ನ ಕೈಯಲ್ಲೇ ಹಿಡ್ಕೊಂಡಿರ್ತಿದ್ಯಾನು? ಐ ಮೀನ್, ಫೈಲ್ ಯಾವಾಗಲೂ ನಿನ್ನ ಕಣ್ಮುಂದೆನೇ ಇರ್ತಿತ್ತಾ? ಕರೆಕ್ಟ್ ಆನ್ಸರ್ ಟು ಹರ್. ಸುಮ್ಮನೆ ಹಂಗೆ ನಿಂತಿದೆಯಲ್ಲ. ಮ್ಯಾಮ್, ನಾನು ಅದನ್ನು ಜೋಪಾನವಾಗಿ ಇಟ್ಟಿದ್ದೆ ಮ್ಯಾಮ್. ನನ್ನ ನಂಬಿ. ಅದನ್ನೇ ಹರ್ಷ ಸರ್ ಕೂಡ ಹೇಳ್ತಿರೋದು. ಅವನು ನಿನಗೆ ಗೊತ್ತಿಲ್ಲದೆ ನಿಮ್ಮ ಮನೆಗೆ ಯಾರ್ಯಾರು ಬಂದು ಹೋಗಿದ್ರೋ ಏನೋ ಅಲ್ವಾ? ಇಲ್ಲ ಮ್ಯಾಮ್, ನಾವೀಗಿರೋದು ಚಿಕ್ಕಮ್ಮನ ಮನೇಲಿ. ನಮ್ಮ ಒಟ್ಟಾರದಲ್ಲಿ ಕೂಡ ನಾವಿಲ್ಲ. ಅಲ್ಲಿಗೆ ಯಾರು ನಮಗೆ ಗೊತ್ತಿಲ್ಲದಲೇ ಬರ್ತಿಲ್ಲ ಮ್ಯಾಮ್. ವೆಲ್, ದ್ಯಾಟ್ಸ್ ರೈಟ್ ಅನು. ಬಟ್ ನೀನಿಲ್ಲಿ ಆಫೀಸಲ್ಲಿರುವಾಗ ನಿಮ್ಮ ಮನೆಗೆ ಯಾರಾದರೂ ಬಂದಿರ್ಬೋದು ಅಲ್ವಾ? ಅವರಲ್ಲಿ ಯಾರು ಅದನ್ನು ನೋಡಿದ್ರೋ ಏನೋ. ನೀನು ಅದನ್ನು ಜೋಪಾನವಾಗಿ ಇಟ್ಕೋಬೇಕು ತಾನೆ? ಇಲ್ಲಿ ಬರ್ದಿರೋದನ್ನು ನೀನು ಮನಸಾರೆ ಒಪ್ಪಿದ್ರೆ ಸಾಕನು. ಅದಕ್ಕಿಂತ ದೊಡ್ಡ ಖುಷಿ ಮತ್ತೊಂದಿಲ್ಲ. ಆದರೆ ಈಗ ಇದನ್ನು ನಾನು ನಿನ್ನ ಹತ್ರ ಹೇಗೆ ಹೇಳ್ತೀನೋ ಗೊತ್ತಿಲ್ಲ. ಆರ್ಯ, ಸದ್ಯ ಹೊರಟಿಯಲ್ಲ. ಹರ್ಷನ್ ಒಬ್ಬನ್ನೇ ಬಿಟ್ಟು ನೀನೆಲ್ಲಿ ಮನೇಲೇ ಉಳ್ಕೊಂಡ್ಬಿಡ್ತೀಯೋ ಅಂತ ಭಯ ಆಗಿತ್ತು. ಈಗಲೂ ನಾನೇನು ಅವ್ನ ಕೆಲಸದಲ್ಲಿ ತಲೆ ಹಾಕ್ತಿಲ್ಲಮ್ಮ. ಸುಮ್ಮನೆ ಆಫೀಸ್ಗೆ ಹೋಗ್ತಿದ್ದೀನಿ ಅಷ್ಟೇ. ಅವನು ಏನು ಮಾಡ್ತಿದ್ದಾನೆ ಅನ್ನೋದ್ರ ಮೇಲೂ ಗಮನ ಕೊಡು ಆರ್ಯ. ಹೀಗೆ ಅನುಮಾನ ಪಡ್ತಾ ಇದ್ರೆ ಅವನು ಹೀಗೆ ಉಳ್ಕೊಂಡ್ಬಿಡ್ತಾನೆ ಅಮ್ಮ. ಅವನೆಲ್ಲನೂ ಚೆನ್ನಾಗೇ ನಿಭಾಯಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ ಅಮ್ಮ. ಬರ್ತೀನಿ. ಆಗಲಿ, ಒಳ್ಳೇದಾಗಲಿ. Don't